ವೀಕ್ಷಕರೇ, ಶ್ವೇತಾ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಬ್ಲೌಸಿನ ತೋಳಿನ ಕಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಈ ಥರ 4 ಪದರಗಳಾಗಿ ಹಾಕ್ಕೋಬೇಕು. ಇಲ್ಲಿ ಯಾವುದೇ ಓಪನ್ ಇಲ್ಲ, ಓಪನ್ ಇರೋದು ಈ ಕಡೆ ಇದೆ. ಮೊದಲಿಗೆ ಸ್ಲೀವ್ಗೆ ಕೆಳಗಡೆ ಮಡ್ಚ್ಕೊಳೋದಕ್ಕೆ 2 ಇಂಚು ಬಿಡಬೇಕು. ಇಲ್ಲಿ ಮಡ್ಚೋದಕ್ಕೆ ಇಲ್ಲಿ ನಾನು ಡೈರೆಕ್ಟಾಗಿ ಬಟ್ಟೆಯಿಂದನೇ ಅಳತೆ ಮಾಡ್ಕೊಳೋದನ್ನು ತೋರಿಸ್ಕೊತೀನಿ. ಈ ಥರ ಬಟ್ಟೆ ಮೇಲೆ ನಿಮ್ಮ ಅಳತೆಯ ಬ್ಲೌಸಿನ ಮೆಜರ್ಮೆಂಟನ್ನು ಇಟ್ಕೋಬೇಕು. ಇದು ತೋಳಿನ ಉದ್ದ. ಎಲ್ಲಿ ಸ್ಟಿಚ್ ಮಾಡಿದಾರೋ ಅಲ್ಲಿಗೆ ಅರ್ಧ ಇಂಚು ಮೇಲೆ ಅಳತೆನ ಹಾಕಿ, ಇಲ್ಲಿ ಒಂದು ಅಳತೆಗೆ ಮಾರ್ಕ್ ಹಾಕಿ, ಮತ್ತು ಕಂಕಳಿಂದ ಅರ್ಧ ಇಂಚು ಮೇಲೆ ಹೊಲಿಯೋದಕ್ಕೆ ಬಿಡಬೇಕು. ಈ ಥರ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡಿ. ಆಮೇಲೆ ನಾವು ಉದ್ದ ಎಲ್ಲಿ ತಗೊಂಡಿರ್ತೀವಲ್ಲ ಅಲ್ಲಿಂದ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೋಬೇಕು. ಆಮೇಲೆ ಈ ಲೈನ್ ಮೇಲೆ 2 ಇಂಚನ್ನು ಮಾರ್ಕ್ ಮಾಡಿ, ಈ 2 ಇಂಚಿಂದ ಕಂಕಳಲ್ಲಿ ಮಾಡಿರ್ತೀವಲ್ಲ ಆ ಅಳತೆಗೆ ಮಾರ್ಕನ್ನು ಹಾಕಬೇಕು. ಆಮೇಲೆ ಮತ್ತೊಂದು ಸ್ಟೆಪ್ಪು ಮಾರ್ಕನ್ನು ಹಾಕಬೇಕು. ಇದು ನಮಗೆ 1 ಇಂಚು ಡಿಫ್ರೆನ್ಸ್ ಆಗಿ ಇರಬೇಕು. ಇದು ಇದ್ದರೆ, ಇದು ಚೆನ್ನಾಗಿ ಮಾರ್ಕ್ ಮಾಡಿದರೆ ನಿಮಗೆ ಕಂಕಳಲ್ಲಿ ಸುಕ್ಕು ಬರಲ್ಲ. ಇದು 1 ಇಂಚ್ ಇರಬೇಕು. ಈಗ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟು ಮೇಲೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ 4 ಪೀಸು ಕಟ್ ಮಾಡಿಬಿಡಬೇಕು ಈ ಥರ. ಆಮೇಲೆ ಹಿಂಗೆ ತಿರ್ಸ್ಕೊಂಡು ಮೇಲೆ 2 ಪದರ ಮಾತ್ರ ತೆಗೆದು ಈ 2 ಪದರ ಮಾತ್ರ ಶೇಪ್ ತೆಗಿಬೇಕು. ಇದು ಮುಂದಿನ ಭಾಗದಲ್ಲಿ, ಬ್ಲೌಸಿಗೆ ಮುಂದಿನ ಭಾಗದಲ್ಲಿ ಹೊಲಿಬೇಕು. ಇದು ಸೆಂಟ್ರ್ ಬರಬೇಕು.